ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್. ತುಂಬ ದಿನ ಆದಮೇಲೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾರಣ ನನ್ನ ಮೊಬೈಲ್ನ ನಾನು ಕಳ್ಕೊಂಡ್ಬಿಟ್ಟೆ. ವೀಡಿಯೋಗೋಸ್ಕರನೇ ಒಂದು ಹೊಸ ಮೊಬೈಲ್ ತೊಗೊಂಡಿದ್ದೆ, ವಿವೋ V30e ಅಂತ. ಬಟ್ ಯಾರೋ ಎತ್ಕೊಂಡ್ಬಿಟ್ರು ಬಸ್ಸಲ್ಲಿ. ಹಾಗಾಗಿ ಹಳೆ ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ, ಸ್ಟೋರೇಜ್ ಇರಲಿಲ್ಲ. ಈಗ ಇಲ್ಲಿ ನಾನೊಂದು 3 ಬೀಟ್ರೋಟ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದ್ರ ಪೀಲೌಟ್ ಮಾಡಿ 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆನ ಒಂದು 3 ಸ್ಪೂನಷ್ಟು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ನಾನು ಒಂದು ಪಾನ್ನ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವಿಲ್ಲಿ ನೀರು ಯೂಸ್ ಮಾಡ್ತಿಲ್ಲ, ಹಾಗಾಗಿ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಜಾಸ್ತಿ ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಬೋದು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಿಟಪಟ ಅಂತ ಅಂದಮೇಲೆ 1 ಸ್ಪೂನ್ ಕಡಲೆಬೇಳೆ, ಹಾಗೆ ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ. ಕಡಲೆಬೇಳೆ ನೆನೆಸಿರೋದು ಆಮೇಲೆ ಹಾಕ್ಕೊಳ್ಳೋಣ. ಇದು ಹಾಗೆ ಡ್ರೈ ಆಗಿರೋ ಕಡಲೆಬೇಳೆನ ಹಾಕ್ಕೊಂಡು ಈ ರೀತಿ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು 3 ಹಸಿರುಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ ಒಂದು ಅರ್ಧ ಹೋಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. 1-2 ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಬರಬೇಕಂದ್ರೆ ಅದು ಕಳೆದೋಯ್ತು. ಸೊ ಪ್ಲೀಸ್ ಇನ್ಫಾರ್ಮ್ ಮಾಡಿ, ತುಂಬಾ ಮುಖ್ಯ ಅದು. ಅದರಲ್ಲಿ ನನ್ನ ಒಂದು ಮೆಮೊರೀಸ್ ಎಲ್ಲ ಇತ್ತು. ನನ್ನ ಮಕ್ಕಳು ಚಿಕ್ಕದ್ರಿಂದ ಇದ್ದಂತಹ ವೀಡಿಯೋಸ್ನೆಲ್ಲ ನಾನು ಅದ್ರಲ್ಲಿ ಮಾಡಿಟ್ಕೊಂಡಿದ್ದೆ. ಎಷ್ಟೊಂದು ಅಡುಗೆ ಕೂಡ ಮಾಡಿಟ್ಟಿದೆ. ಎಲ್ಲನೂ ಲಾಸ್ ಆಗಿದೆ, ತುಂಬಾ ಬೇಜಾರಾಗ್ತಿದೆ. ಸೊ ಯಾರಿಗಾದರೂ ಸಿಕ್ಕಿದ್ರೆ ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡಿ. ಮತ್ತು ನೆನೆಸಿದಂತಹ ಕಡಲೆಬೇಳೆನ ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೀಟ್ರೋಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಬೀಟ್ರೋಟು ಅದರ ಪೀಲೌಟ್ ಮಾಡಿ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ತುರಿದು ಕೂಡ ಹಾಕ್ಕೊಳ್ಬೋದು, ಬಟ್ ತುರಿದು ಹಾಕಿದ್ರೆ ಏನು ಅಂತ ಅಂದರೆ ಅದು ನಮಗೆ ಕಡಿಮೆ ಬರುತ್ತೆ ಪಲ್ಯ. ನಾವು ಜಾಸ್ತಿ ಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡ್ರೆ ಜಾಸ್ತಿ ಪಲ್ಯ ನಮಗೆ ಸಿಗುತ್ತೆ. ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇದು ಟೈಮ್ ಇಲ್ಲ ಅಂದರೆ ಬೇಕಾದ್ರೆ ನೀವು ತುರಿದು ಹಾಕ್ಕೊಳ್ಬೋದು. ನೋಡಿ, ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇದನ್ನು ಆಗಾಗ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡೋದು ಮತ್ತು ಒಂದು ಅರ್ಧ ಮಿನಿಟ್ ಅಥವಾ 1 ಮಿನಿಟ್ಗೆ ಓಪನ್ ಮಾಡಿ ಮತ್ತೆ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇಲ್ಲಿ ನಾನು ಒಂದು ಸ್ವಲ್ಪನೂ ನೀರು ಯೂಸ್ ಮಾಡ್ತಾಯಿಲ್ಲ. ನೋಡಿ, ಈಗ ಲಿಡ್ನ ಮತ್ತೆ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಚೆನ್ನಾಗಿ ತಿರುಗ್ತಾ ಇರಿ. ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಬೀಟ್ರೂಟ್ನಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಬೀಟ್ರೂಟ್ನಲ್ಲಿ ನಮಗೆ ಒಂದು ಆಂಟಿ ಆಕ್ಸಿಡೆಂಟ್ ಗುಣ, ಹಾಗೆ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡೋದು, ಹಾರ್ಟ್ ರಿಲೇಟೆಡ್ ರಿಸ್ಕ್ನ ಕಡಿಮೆ ಮಾಡೋವಂಥ ಒಂದು ಕೆಪಾಸಿಟಿ ಇದೆ. ಇದನ್ನು ನೀವು ಹೇರ್ಗೆ ಹಾಕೋದ್ರಿಂದ ಕೂಡ ನಿಮಗೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಏರ್ ಫಾಲ್ ಆಗೋ ರಿಸ್ಕ್ನೂ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾನು ಇದರ ಒಂದು ಬೆನಿಫಿಷಿಯಲ್ನ ಹೇಳ್ತಾ ಇದ್ದೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಿಮ್ಮ ಫೇಸ್ ಗ್ಲೋ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದರ ಒಂದು ಜ್ಯೂಸ್ ಕುಡಿಯೋದ್ರಿಂದ, ಇಲ್ಲ ನೀವು ಆ ಒಂದು ಜ್ಯೂಸನ್ನ ನೀವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಕೂಡ ಆ ಮುಖದಲ್ಲಿರುವಂಥ ಪಿಂಪಲ್ಸ್, ಆ್ಯಕ್ನೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಆಲ್ಮೋಸ್ಟ್ ಈಗ ಮುಕ್ಕಾಲು ಭಾಗ ಬೆಂದಿದೆ. ಈಗ ಇದಕ್ಕೆ ನಾನು ಒಂದು 3/4 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಟ್ರೈ ಮಾಡಿ ನೋಡಿ. ಚಪಾತಿಗೆ, ದೋಸೆಗೆ ಅಥವಾ ಸೈಡ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ. ಆಲ್ಮೋಸ್ಟ್ ಪಲ್ಯ ಮಾಡೋದು ಹೇಗೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಬಟ್ ಯಾರಿಗೆ ಗೊತ್ತಿಲ್ಲ ಮತ್ತು ಹೊಸ್ದಾಗಿ ಯಾರು ಕಲಿತಾ ಇದ್ದೀರಾ ಅವರು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹೇಗೆ ಬಂತು ಅಂತ ನೀವು ಟ್ರೈ ಮಾಡಿ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮಂಥ ಒಂದು ಹೊಸ ಕುಕ್ಕರ್ಸ್ಗೆ, ಯೂಟ್ಯೂಬರ್ಸ್ಗೆ ದಯವಿಟ್ಟು ಹೆಲ್ಪ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಒಂದು 80-90% ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಸಣ್ಣದು. ನಿಮಗೆ ಜಾಸ್ತಿ ಕಾಯಿ ಇಷ್ಟ ಆಗಲ್ಲ ಅಂತ ಅಂದರೆ ಒಂದು 3 ಸ್ಪೂನಷ್ಟು ಹಾಕ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆರೆತಿದೆ. ಕಾಯಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಅದಾದಷ್ಟು ಎಲ್ಲ ಮಿಕ್ಸ್ ಆಗಿಬಿಡ್ಬೇಕು, ಚೆನ್ನಾಗಿ ಬೇಯೋಗಬೇಕು. ಅಷ್ಟು ನೀವು ಈ ರೀತಿ ತಿರುಗಿಸ್ಕೊಳ್ಬೇಕು. ಈಗ ರುಚಿಯಾಗಿರುವಂಥ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ. ದೋಸೆಗೆ, ಚಪಾತಿಗೆ, ಅನ್ನಕ್ಕೆ, ಹಾಗೆ ಸೈಡ್ ಸ್ನ್ಯಾಕ್ಸ್ಗೆ ಎಲ್ಲದಕ್ಕೂ ಹೇಳಿ ಮಾಡ್ದಿರೋವಂಥ ಒಂದು ರೆಸಿಪಿ. ಮತ್ತು ಸಾಲ್ಟ್ನ ರುಚಿ ನೋಡಿಕೊಂಡು ಏನಾದರೂ ಕಡಿಮೆ ಆಗಿದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಡೆಕೋರೇಷನ್ಗೆ ಕೊತ್ತಂಬರಿ ಸೊಪ್ಪನ್ನ ನೀವು ಗಾರ್ಲಿಷ್ ಮಾಡ್ಕೊಳ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.